ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾರೂಸ್ ಕುಕಿಂಗ್. ಇವತ್ತು ನಾನು ಆಂಧ್ರ ಸ್ಟೈಲ್ ಪಪ್ ಸಾರು ಮಾಡೋದು ಹೇಳ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 150 ಗ್ರಾಮು ತೊಗರಿಬೇಳೆ, 50 ಗ್ರಾಮು ಹೆಸರುಬೇಳೆ, ಎರಡೂ ತೊಳೆದಿಟ್ಕೊಂಡಿದ್ದೀನಿ, 1 ಸ್ಪೂನು ಅರಿಶಿನ, 1 ಸ್ಪೂನು ಮೆಣಸು, ಗರಂ ಮಸಾಲ ಸ್ವಲ್ಪ, ದಂಟು ಸೊಪ್ಪು ಅರ್ಧ ಕಟ್ಟು ತೊಳೆದಿಟ್ಕೊಂಡಿದ್ದೀನಿ, 2 ನಿಂಬೆಹಣ್ಣು, ಒಗ್ಗರಣೆಗೆ ಇಂಗು, ಸಾಂಬಾರ್ ಈರುಳ್ಳಿ ಸ್ವಲ್ಪ, ಕರಿಬೇವು ಸ್ವಲ್ಪ, ಹಸಿರು ಮೆಣಸಿನ್ಕಾಯಿ 5ರಿಂದ 6, 2 ಟೊಮೊಟೊ, ಸ್ಪ್ರಿಂಗ್ ಆನಿಯನ್ನು ಸ್ವಲ್ಪ, ಒಗ್ಗರಣೆಗೆ ತುಪ್ಪ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ, 1 ಸ್ಪೂನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 3/4 ಲೀಟ್ರ್ ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ತೊಗರಿಬೇಳೆ, ಹೆಸರುಬೇಳೆ, ಸ್ವಲ್ಪ ಅರಿಶಿನ, ಸ್ವಲ್ಪ ತುಪ್ಪ, ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತೀನಿ, 1 ಸ್ಪೂನ್ ಉಪ್ಪು, ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಂಡು 4 ವಿಷಲು ಕೂಗಿಸ್ಕೋಬೇಕು. ಇವಾಗ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಮೆಣಸು, ಜೀರಿಗೆ, ಸಾಂಬಾರ್ ಈರುಳ್ಳಿ, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ಪ್ರಿಂಗ್ ಆನಿಯನ್ನು ಸೇರಿಸ್ಕೊತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ, ಅರಿಶಿನ ಸ್ವಲ್ಪ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನು ಸೇರಿಸ್ಕೊತೀನಿ. ಸ್ವಲ್ಪ ಉಪ್ಪು ಹಾಕೋಬೇಕು. ಗರಂ ಮಸಾಲೆ, ಮತ್ತು 1 ಕಪ್ ನೀರನ್ನ ಇದಕ್ಕೆ ಹಾಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಸಾಫ್ಟ್ ಆಗಬೇಕು. ಇದೀಗಾಗಿದೆ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಬೇಳೆನ ಸೇರಿಸ್ಕೊತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು 1 ಕುದಿ ಬಂದರೆ ಸಾಕು. ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ದಂಟು ಸೊಪ್ಪು, ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ದಂಟು ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಪಾಲಕು, ಮೆಂತ್ಯ ಯಾವ್ದು ಸೊಪ್ಪಾದರೂ ಯೂಸ್ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ.
ಈಗ ನಿಂಬೆ ರಸ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹುಣಸೆಹಣ್ಣು ರಸ ಯೂಸ್ ಮಾಡ್ಬೋದು. ನಾನಿಲ್ಲಿ ನಿಂಬೆಹಣ್ಣು ರಸನ ಹಾಕ್ತಾ ಇದ್ದೀನಿ. ಇದೀಗ ರೆಡಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಪ್ಯಾನಿಗೆ ತುಪ್ಪ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಒಂದೆರಡು ಕಡ್ಡಿ ಕರಿಬೇವನ್ನ ಹಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈಗ ತುಂಬ ಟೇಸ್ಟಿಯಾದ ಆಂಧ್ರ ಸ್ಟೈಲ್ ಪಪ್ಪು ಸಾರು ರೆಡಿಯಾಗಿದೆ. ನೀವು ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.